ಹಾಯ್ ಹಲೋ ವೆಲ್ಕಮ್ ಟು ಎ ಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನು ರುಚಿಕರವಾದಂತಹ ತುಂಬಾ ಸುಲಭವಾಗಿ ಮಾಡುವಂತಹ ಸೇವ್ ರೆಸಿಪಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಬನ್ನಿ ಹಾಗಿದ್ರೆ ರುಚಿಕರವಾದಂತಹ ಸೇವನ್ನು ಯಾವ ರೀತಿ ಮಾಡುವುದು ಅಂತ ನೋಡೋಣ. ತುಂಬಾ ಕ್ರಿಸ್ಪಿಯಾಗಿ ಯಾವುದೇ ಸೋಡಾ ಬಳಸದೆ ಮಾಡುವಂತಹ ಈ ಸೇವನ್ನು ಯಾವ ರೀತಿ ಮಾಡುವುದು ಅಂತ ನೋಡುವ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ. ಅತಿ ಕಡಿಮೆ ಸಾಮಗ್ರಿಯಿಂದ ಅತಿ ಸುಲಭದಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಮಾಡುವಂತಹ ಕುರುಮ್ ಸೇವನ್ನು ಮಾಡುವ. ಈ ಸೇವ್ ಮಾಡಲಿಕ್ಕೆ ನಾನಿಲ್ಲಿ ಒಂದು ನೋಡಿ ಅಗಲಬಾಯಿಯ ಪಾತ್ರೆಯನ್ನು ತಗೊಂಡಿದ್ದೇನೆ. ಇನ್ನಿದಕ್ಕೆ 3/4 ಕಪ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ಇಲ್ಲಿ ನಾನು ಯಾವುದೇ ಓಮ ಬಳಸ್ತಾ ಇಲ್ಲ. ನಿಮಗೆ ಬೇಕು ಅಂತಾದರೆ ಓಮದ ನೀರನ್ನು ಹಾಕಿಕೊಳ್ಬೋದು. ಹಾಗೆ 1 ಚಮಚ ಆಗುವಷ್ಟು ಉಪ್ಪು, ಹುಡಿ ಉಪ್ಪು, ಹಾಗೆ ಇನ್ನು ಒಂದು ಅರ್ಧ ಚಮಚ ಆಗುವಷ್ಟು ಮೆಣಸಿನ ಹುಡಿ, ಹಾಗೆ ಇನ್ನೊಂದು ಸಣ್ಣ ಗಾತ್ರದ ಇಂಗು, ಹುಡಿ ಇಂಗಾದರೆ 1/4 ಚಮಚ ಆಗುವಷ್ಟು ಇಂಗನ್ನು ಆ್ಯಡ್ ಮಾಡಿಕೊಳ್ಳಿ. ಓಮವನ್ನು ಡೈರೆಕ್ಟ್ ಹಾಕಿಕೊಳ್ಳಿಕ್ಕೆ ಹೋಗಬೇಡಿ. ನಾವಿದು ಸೇವ್ ಮಾಡುವ ಕಾರಣ ಅದು ಸೇವ್ ಬಿಟ್ಟುಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಓಮದ ನೀರನ್ನು ಬೇಕಿದ್ರೆ ಆ್ಯಡ್ ಮಾಡಿ. 1 ಗಂಟೆ ಮೊದಲೇ ಅದನ್ನು ನೆನೆ ಹಾಕಿ ಓಮದ ನೀರನ್ನು ಹಾಕಿಕೊಳ್ಬೋದು. ನೋಡಿ, ಈ ರೀತಿ ಇಂಗನ್ನೆಲ್ಲ ಚೆನ್ನಾಗಿ ಕರಗಿಸಿಕೊಳ್ಳಿ. ನಾನಿಲ್ಲಿ ಇವತ್ತು ಸಿಂಪಲ್ ಆಗಿ ಸೇವ್ ಮಾಡ್ತಾ ಇದ್ದೇನೆ. ಯಾವುದೇ ಓಮ ಬಳಸ್ತಾ ಇಲ್ಲ. ಉಪ್ಪು, ಮೆಣಸಿನ ಹುಡಿ, ನೀರು ಹಾಗೆ ಕಡಲೆ ಹುಡಿ ಇಷ್ಟೇ ಆ್ಯಡ್ ಮಾಡಿಕೊಂಡು ಸೇವನ್ನು ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ, ಈ ಕಪ್ಪಲ್ಲಿ 2.5 ಕಪ್ ಆಗುವಷ್ಟು ಕಡಲೆ ಹುಡಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಇದನ್ನು ಮೊದಲೇ ಜರಡಿ ಹಿಡಿದು ನಾನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ಜರಡಿ ಹಿಡಿದಂತಹ 2.5 ಕಪ್ ಆಗುವಷ್ಟು ಕಡಲೆ ಹುಡಿಯನ್ನು ಸೇರಿಸಿಕೊಳ್ತಾ ಇದ್ದೇನೆ. ನೀವು ಬೇಕು ಅಂತಾದರೆ ಒಂದು ಅರ್ಧ ಚಮಚ ಆಗುವಷ್ಟು ಅರಶಿನವನ್ನು ಆ್ಯಡ್ ಮಾಡಿಕೊಳ್ಬಹುದು. ಬೇಕು ಅಂತಿಲ್ಲ, ಬೇಕಾದರೆ ಆ್ಯಡ್ ಮಾಡಿಕೊಳ್ಳಿ. ಇಲ್ಲ ಅಂದರೆ ಫುಡ್ ಕಲರ್ ಕೂಡ ಆ್ಯಡ್ ಮಾಡಿಕೊಳ್ಬಹುದು. ಮನೆಯಲ್ಲೇ ಮಾಡುವಾಗ ಫುಡ್ ಕಲರ್ ಎಲ್ಲ ಆ್ಯಡ್ ಮಾಡುವ ಅವಶ್ಯಕತೆ ಇಲ್ಲ. ಇನ್ನಿದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಮನೆಯಲ್ಲೇ ಹೆಲ್ದಿಯಾಗಿ ಮಾಡುವಂತಹ ಈ ಸೇವನ್ನು ಎಲ್ಲರೂ ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ. ಸಾಧಾರಣವಾಗಿ 2.5 ಕಪ್ಪಿಗೆ 3/4 ಕಪ್ ಆಗುವಷ್ಟು ನೀರು ಸರಿ ಆಗ್ತದೆ. ಮತ್ತು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಆ್ಯಡ್ ಮಾಡಿಕೊಳ್ಳಿ. ನೀರು ಬೇಕು ಅಂತಾದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಳ್ಬಹುದು. ಇಲ್ಲ ನೀರಾಯಿತು ಹಿಟ್ಟು ಹದ ಸರಿ ಬರಲಿಲ್ಲ ಅಂತಾದರೆ ಸ್ವಲ್ಪ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡಿಕೊಳ್ಳಿ. ನೋಡಿ, ಹಿಟ್ಟು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಲಿ. ಇಲ್ಲಿ ನಾನು ಯಾವುದೇ ಅಕ್ಕಿ ಹುಡಿ ಕೂಡ ಆ್ಯಡ್ ಮಾಡ್ತಾ ಇಲ್ಲ, ಆದರೂ ಸಹ ಇದು ಕ್ರಿಸ್ಪಿಯಾಗಿ ಬರ್ತದೆ. ನೋಡಿ, ಹಿಟ್ಟು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಲಿ. ಖಾಲಿ ಕಡಲೆ ಹುಡಿ ಆದ ಕಾರಣ ಸ್ವಲ್ಪ ಅಂಟಿರ್ತದೆ. ಇನ್ನಿದನ್ನು ನೀವು ಸ್ಪೂನಲ್ಲಿ ತೆಗೆದು ಹಾಕಿಕೊಳ್ಬೋದು. ಇನ್ನು ನಾವು ಒಂದು ಚಕ್ಕುಲಿ ಒರಳು ತಗೊಂಡು ನೋಡಿ ಈ ರೀತಿ ಸೇವ್ ಮಾಡುವಂತಹ ತಟ್ಟೆಯನ್ನು ಅದರಲ್ಲಿ ಇಟ್ಟರೆ ಆಯಿತು. ಸೇವ್ ಮಾಡಲಿಕ್ಕೆ ನೋಡಿ ಇದನ್ನೇ ಯೂಸ್ ಮಾಡಿಕೊಳ್ಳಿ. ಇಷ್ಟು ಸಣ್ಣ ತೂತಿರಲಿ. ಇನ್ನಿದಕ್ಕೆ ಬೇಕಿದ್ರೆ ಸ್ವಲ್ಪ ಎಣ್ಣೆ ಸವರಿಕೊಳ್ಳಿ. ಎಣ್ಣೆ ಸವರಿದ ಮೇಲೆ ನಾವು ನೋಡಿ ರೆಡಿ ಮಾಡಿಟ್ಟಂತಹ ಹಿಟ್ಟನ್ನು ಅದಕ್ಕೆ ಹಾಕಿ ಸೇವ್ ಬಿಟ್ಟುಕೊಂಡ್ರೆ ಆಯಿತು. ಈ ಸೇವ್ಗೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಇನ್ನು ಒಂದು ಸ್ಟವ್ ಮೇಲೆ ಬಾಣಲೆ ಇಟ್ಟು ಬಾಣಲೆಗೆ ಎಣ್ಣೆ ಹಾಕಿ ಸ್ಟವ್ ಹಚ್ಚಿ ಎಣ್ಣೆ ಬಿಸಿಯಾಗಲಿ. ನೋಡಿ, ಇದೀಗ ಎಣ್ಣೆ ಬಿಸಿಯಾಗಿದೆ. ಎಣ್ಣೆ ಬಿಸಿಯಾಗಿದೆ ಅಂತ ನೋಡಲಿಕ್ಕೆ ಸ್ವಲ್ಪ ಹಿಟ್ಟನ್ನು ಬಿಟ್ಟು ಫಸ್ಟಿಗೆ ನೋಡಿಕೊಳ್ಳಿ. ಎಣ್ಣೆ ಒಳ್ಳೆ ಕಾದಿರಬೇಕು. ನೋಡಿ, ಈಗ ಎಣ್ಣೆ ಕಾದಿದೆ. ಇನ್ನು ಸ್ಟವನ್ನು ಮೀಡಿಯಂ ಫ್ಲೇಮಲ್ಲಿ ಇಡಿ. ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನಾವು ರೆಡಿ ಮಾಡಿಟ್ಟುಕೊಂಡಂತಹ ಸೇವಿನ ಹಿಟ್ಟನ್ನು ಚಕ್ಕುಲಿ ಒರಳಿನ ಸಹಾಯದಿಂದ ಈ ರೀತಿ ಸೇವ್ ಮಾಡಿಕೊಂಡ್ರೆ ಆಯಿತು. ತುಂಬಾ ಸುಲಭವಾಗಿ ಮಾಡಿಕೊಳ್ಳಿಕ್ಕಾಗ್ತದೆ. ಯಾವುದೇ ಕಷ್ಟ ಇಲ್ಲ, ತುಂಬ ಗಟ್ಟಿಯಾಗುವುದು ಇಲ್ಲ. ಇದು ನೋಡಿ ಈ ರೀತಿ ಬಿಟ್ಟುಕೊಂಡ್ರೆ ಆಯಿತು. ಫ್ಲೇಮ್ ಮಾತ್ರ ಹೈ ಫ್ಲೇಮಲ್ಲಿ ಇರೋದು ಬೇಡ, ಸ್ವಲ್ಪ ಉರಿ ಕಮ್ಮಿ ಮಾಡಿ ಬೇಯಿಸಿಕೊಳ್ಳಿ. 2 ಸೈಡನ್ನು ಈ ರೀತಿ ಚೆನ್ನಾಗಿ ಬೇಯಿಸಿಕೊಂಡ್ರೆ ಆಯಿತು. ತುಂಬ ಬೇಗ ಆಗ್ತದೆ, ತುಂಬ ಹೊತ್ತೆಲ್ಲ ಆಗೋದಿಲ್ಲ. ತುಂಬ ಹೊತ್ತಿಟ್ರೆ ಅದು ಕಪ್ಪಾಗ್ತದೆ. ನೋಡಿ ಈ ರೀತಿ 2 ಸೈಡನ್ನು ಬೇಯಿಸಿಕೊಂಡ್ರೆ ಆಯಿತು.
ಪಟಾಪಟ್ ಅಂತ ಬೇಗ ರೆಡಿ ಆಗ್ತದೆ. 15 ನಿಮಿಷದಲ್ಲೆಲ್ಲ ನಿಮಗೆ ಈ ಸೇವನ್ನು ರೆಡಿ ಮಾಡಿಕೊಳ್ಬಹುದು. ಚಾಟ್ಸಿಗೆ ಹಾಗೆ ಮಕ್ಕಳಿಗೂ ತುಂಬ ಖುಷಿ ಆಗ್ತದೆ. ಒಂದ್ಸಲ ಎಲ್ಲರೂ ಖಂಡಿತ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ರೀತಿ ಮನೆಯಲ್ಲೇ ಸುಲಭವಾಗಿ ಮಾಡಿಕೊಳ್ಬಹುದು, ಯಾವುದೇ ಬೇಕರಿಯಿಂದ ಎಲ್ಲ ತರಬೇಕು ಅಂತಿಲ್ಲ. ನೋಡಿ, ಪುನಃ ಎಲ್ಲ ಹಿಟ್ಟನ್ನು ಈ ರೀತಿ ಬಿಸಿಯಾದಂತಹ ಎಣ್ಣೆಗೆ ಬಿಟ್ಟುಕೊಳ್ತಾ ಬನ್ನಿ. ಎರಡು ಸೈಡನ್ನು ನಿಧಾನವಾಗಿ ಬೇಯಿಸಿಕೊಂಡ್ರಾಯ್ತು. ಕುರುಮಾದಂತಹ ರುಚಿಕರವಾದಂತಹ ಸೇವ್ ರೆಡಿ ಆಗ್ತದೆ. ಯಾವುದೇ ಕಲರ್ ಆ್ಯಡ್ ಮಾಡದೆ ಕೂಡ ಸೇವ್ ತುಂಬ ಕಲರ್ಫುಲ್ ಆಗಿ ಬಂದಿದೆ. ನಿಮಗೆ ಬೇಕು ಅಂತಿದ್ರೆ ಆ್ಯಡ್ ಮಾಡಿಕೊಳ್ಳಿ, ಆಪ್ಷನಲ್. ತುಂಬಾ ರುಚಿಯಾಗಿರ್ತದೆ. ಖಂಡಿತ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ, ತುಂಬ ಗಟ್ಟಿಯಾಗುವುದಿಲ್ಲ, ಹಾಗೆ ನೋಡಿ ಮೃದುವಾಗಿ ಬಂದಿದೆ, ಕ್ರಿಸ್ಪಿಯಾಗಿ ಬಂದಿದೆ. ಸ್ನೇಹಿತರೆ, ಹಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.